ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಕ್ಕಿ ಲಕ್ಕಿ ಬರೀ. ಅಪ್ಪ ಅಮ್ಮ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಅಲ್ಲಿ ಎಲ್ರು ಊಟ ಮಾಡ್ತಿದಾರೆ, ಬನ್ನಿ ಹೋಗೋಣ. ಅಯ್ಯೋ, ಇವ್ರ ಎಂಗೇಜ್ಮೆಂಟ್ ಊಟ ಇರ್ಲಿ, ನಿನ್ ಮದ್ವೆ ಊಟ ಹಾಕ್ಸೋ ಟೈಮ್ ಆಯ್ತು ಕಣೆ. ಅವ್ರಿಬ್ರಿಗೂ ದೃಷ್ಟಿ ತೆಗಿತಿದ್ಯಲ್ಲ, ಮೊದ್ಲು ನೀನ್ ಹೋಗಿ ದೃಷ್ಟಿ ತೆಕ್ಕೋ. ಏನ್ ಹೇಳ್ತಿದ್ಯಾ ನೀನು? ಹುನ್ರಿ, ಹುಡುಗನ್ ಕಡೆಯವರು ಫೋನ್ ಮಾಡಿದ್ರು, ಅವರು ಮದ್ವೆಗೆ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಮದ್ವೆ ಮಾಡಿ ಮುಗ್ಸೋಣ ಅಂತ ಹೇಳ್ತಿದ್ದಾರೆ. ಸಂಜೀವನ್ ಮದ್ವೆ ಆಗ್ತಿದ್ದಾಗೇನೆ ಇವಳು ಮದ್ವೆನೂ ಮಾಡಿ ಮುಗ್ಸೋದೆ. ಇರಿ, ಈ ವಿಷಯನ ಅಕ್ಕಂಗೂ ಹೇಳ್ ಬರ್ತೀನಿ. ಈ ನನ್ ಮಗ ಶಾಪ ಹಾಕಿದ್ ಒಂದೇ ನಿಮಿಷಕ್ಕೆ ಹಿಂಗಾಗೋಯ್ತಲ್ಲ, ಎಂತ ಬಾಯ್ ಒಂದು. ನಿಮಗೆ ಈ ಮದ್ವೆ ಒಪ್ಪಿಗೆ ಇದೆಯೋ ಇಲ್ಲೋ? ಏನ್ ಮಾಡ್ತಿದ್ಯಾ ಅಮ್ಮ ನೀನು? ಏನ್ ನನ್ ಮೇಲಿರೋ ಕೋಪ ಕುಪ್ಕೊಂಡ? ಯಾಕೆ ಹಿಂಗ್ ಮಾಡ್ದೆ ಅಮ್ಮ? ನೀನಾದ್ರೂ ಹೇಳಮ್ಮ. ನಾನ್ ಏನೋ ಹೇಳಿ ಆದಿ, ಎಲ್ರು ಮುಂದೆ ಇವಳೆ ಒಪ್ಕೊಂಡ್ಬಿಟ್ಲಲ್ಲ. ಅವಳು ಪಾಡಿಗಳು ಹೋಗಿರೋಳು, ನಾನೇ ಕರ್ಕೊಂಡ್ ಬಂದೆ. ಅಮ್ಮ ಪ್ಲೀಸ್ ತಪ್ಪು ತಿಳ್ಕೊಬೇಡ್ವೆ. ಹೀಗಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿನಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನಾನು ಹೀಗೆ ಮಾಡಿದೆ. ಸಾರಿ ಅಮ್ಮ. ಸಾಕು ಅದಿ, ಎಲ್ಲ ಸಾಕು. ನನ್ಗೆ ಎಷ್ಟೇ ಪ್ರಯತ್ನ ಪಟ್ರು ಸೋತು ಮತ್ತೆ ಶುರು ಆಗಿದ್ದ ಜಾಗಕ್ಕೆ ಬಂದು ನಿಂತಿದ್ದೀನಿ ಅಂದ್ರೆ ನನ್ನ ಹಣೆ ಬರದಲ್ಲಿ ಬರ್ದಿರೋದೇ ಇಷ್ಟು ಅನ್ಸುತ್ತೆ. ನನಗ್ ಕಷ್ಟ ಆದ್ರೂ ಎಲ್ರೂ ಖುಷಿಯಾಗಿರ್ತಾರೆ ಅಂದ್ರೆ ಹಾಗೆ ಆಗ್ಲಿ. ಹೀಗೆಲ್ಲ ಮಾತಾಡ್ಬೇಡ ಅಕ್ಕ. ನೀನ್ ತಗೊಂಡಿರೋ ಡಿಸಿಷನ್ ಸರಿಯಾಗೇ ಇದೆ. ನೀನ್ ಈ ಮನೆ ಬಿಟ್ಟು ಹೋಗು, ಇಲ್ಲಿ ಇರ್ಬೇಡ. ಅದಕ್ಕೆ ಟೈಮ್ ಮೀರ್ ಹೋಗಿದೆ ಅಂಜಲಿ. ಹಾಗನ್ಬೇಡ ನೀನು. ನಿನ್ ಬೆರಳಿ ಬಿದ್ದಿರೋ ಈ ಉಂಗ್ರ ನಿನ್ ಕೈಗೆ ಬೇಡಿ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನಾನು ಈಗಲೇ ಹೋಗಿ ತಾತನ ಹತ್ರ ಮಾತಾಡ್ತೀನಿ. ಆದಿ ಪ್ಲೀಸ್, ನೀನೇನಾದ್ರೂ ಹೋದ್ರೆ ನನ್ ಮೇಲೆ ಆಣೆ. ಸುಮ್ಮನೆ ನನ್ ವಿಷಯಕ್ಕೆ ತಾತನ ಹತ್ರ ನೀವೆಲ್ಲ ಬಯಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಹಂಗಲ್ವೇ ಅಮ್ಮು? ಅಮ್ಮ, ದಯವಿಟ್ಟು ನನ್ನ ಒಂಟಿಯಾಗಿರಕ್ ಬಿಟ್ಬಿಡಿ. ನೀವೆಲ್ರೂ ಹೋಗಿ ಪ್ಲೀಸ್. ಅಲ್ಲ, ದಯವಿಟ್ಟು ಆಚೆ ಹೋಗಿ ಅಂದೆ. ಏನೇ ಮಾಡಿದ್ದೀನೋ? ಎಷ್ಟೇ ಅಧಿಕ ಪ್ರಸಂಗತನ ನಿಂದು? ಇಷ್ಟೆಲ್ಲ ಅಧಿಕ ಪ್ರಸಂಗತನ ಮಾಡಿದೀಯಲ್ಲ, ಅಲ್ಲಿ ಪರಿಸ್ಥಿತಿ ಏನಾದ್ರೂ ಕೈ ಮೀರಿ ಹೋಗಿ ನಿಶ್ಚಿತಾರ್ಥ ನಿಂತು ಹೋಗಿದ್ರೆ ಆ ಮನೆಯವ್ರ ನಮ್ಮ ಬಗ್ಗೆ ಏನ್ ಅನ್ಕೊಂಡಿರೋರು?